ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ಲಾಗ್ಸ್. ಇವತ್ತಿನ ಲಾಗ್ಸ್ ಬಂದು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮನೆ ಸ್ಟವ್ ಸ್ವಲ್ಪ ಮೆಸ್ಸಿಯಾಗೇ ಇರುತ್ತೆ, ಯಾಕೆಂದರೆ ಈ ಸ್ಟವ್ಗೆ ಎಕ್ಸ್ಟ್ರಾ ಪ್ಲೇಟ್ ಇಲ್ಲ. ಅದು ಸ್ಕ್ರೂ ಅಲ್ಲೇ ಅಟ್ಯಾಚ್ ಆಗಿರೋದ್ರಿಂದ ಅದನ್ನು ತೆಗೆದು ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾನು 3 ಡೇಸಿಗೆ ಒಂದ್ಸಲ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೂ ತರಕಾರಿ ಕುರ್ಮಾ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಕುರ್ಮಾ ಮಾಡೋದಕ್ಕೆ ಬೇರೆ ಜಾಸ್ತಿ ತರಕಾರಿ ಏನು ಯೂಸ್ ಮಾಡ್ತಿಲ್ಲ, ಬರೀ ಆಲೂಗಡ್ಡೆ ಹಾಗೂ ಬದನೆಕಾಯಿ, ಬೀಟ್ರೋಟ್ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಚಟ್ನಿ ಅದೆಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು. ಈ ಥರ ಒಂದು ಕುರ್ಮಾ ಅಥವಾ ಅದ್ರ ಜೊತೆ ಸಾಗು ಅನ್ನೋದು ಸ್ವಲ್ಪ ತಿನ್ನೋದು ಜಾಸ್ತಿ. ಹಾಗಾಗಿ ನಾನಿವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕುರ್ಮಾ ಮಾಡ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರುವ ಈರುಳ್ಳಿನೂ ಸೇರಿಸ್ಕೊಳ್ತೀನಿ. ಇದು ಎಲ್ಲದಕ್ಕೂ ಹಾಕೋ ಮಸಾಲೆನೇ, ಬಟ್ ಇದಕ್ಕೆ ನಾನು ಎಕ್ಸ್ಟ್ರಾ ಸೋಪ್ ಕಾಳು ಹಾಕ್ತೀನಿ. ಹಾಗಾಗಿ ಅದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಈ ಸಾಗು ಕುರ್ಮಾಗಳಿಗೆಲ್ಲ ಸಾಮಾನ್ಯ ನಾನು ಸೋಂಪು ಯೂಸ್ ಮಾಡ್ತೀನಿ. ಬೇರೆ ಸಾಂಬಾರಿಗೆಲ್ಲ ಅದನ್ನು ಸೋಂಪನ್ನ ಯೂಸ್ ಮಾಡಲ್ಲ ನಾನು. ಅದ್ರ ಬದಲು ಗಸಗಸೆ ಎಲ್ಲ ಸ್ವಲ್ಪ ಸೇರಿಸ್ಕೊತೀನಿ, ಬಟ್ ಅದ್ರ ಫ್ಲೇವರೇ ಬೇರೆ ಇರುತ್ತೆ. ಈಗ ನಾನು ಸ್ವಲ್ಪ ಟೊಮೊಟೊ ಮತ್ತು ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನೂ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಸ್ಪೈಸಸನ್ನು ಸೇರಿಸ್ಕೊಳ್ತೀನಿ. ಸ್ಪೈಸಸ್ ಬಂದು ಇದಕ್ಕೆ ನಾನು ಅದೇ ಹೇಳಿದ್ನಲ್ಲ, ಸೋಂಪು, 2 ಏಲಕ್ಕಿ, ಚಕ್ಕೆ, ಲವಂಗ, ಸೊ ಇಷ್ಟನ್ನು ನಾನು ಸೇರಿಸ್ಕೊಳ್ತೀನಿ. ಇದಕ್ಕೆ ಸೇರಿಸ್ಕೊಂಡು ಇದನ್ನು ನಾವು ಮಿಕ್ಸಿಯಲ್ಲಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಸೊ ಸಣ್ಣಕ್ಕೆ ರುಬ್ಕೊಂಡಿದ್ಮೇಲೆ ಈ ರೀತಿಯಲ್ಲಿ ಬಂದಿರುತ್ತೆ. ಸೊ ಇಷ್ಟಾದರೆ ಸಾಕು, ಗಟ್ಟಿಗೆ ಇರಲಿ. ನೋಡಿ, ನಾನು ಸಣ್ಣ ಜಾರಲ್ಲೇ ತೊಗೊಂಡಿದ್ದೀನಿ. ಈಗ ಒಂದು ಸ್ಟವ್ಗೆ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ. ಸ್ವಲ್ಪ ಅಂದರೆ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ, ಸಾಮಾನ್ಯ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಎಣ್ಣೆ ಸೇರಿಸ್ಕೊಂಡು ಅದು ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವ ತರಕಾರಿಗಳನ್ನು ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ. ನೀರಲ್ಲೇ ಡೈರೆಕ್ಟಾಗಿ ಹಾಕಿಟ್ಟಿದ್ದೀನಿ, ಯಾಕೆಂದರೆ ಬದನೆಕಾಯಿ, ಆಲೂಗಡ್ಡೆ ಮೇಲ್ಗಡೆ ಇಟ್ಟರೆ ಕಪ್ಪಗಾಗತ್ತೆ. ಸೊ ನೀರಲ್ಲೇ ಹಾಕಿ ಇಟ್ಟಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನನೂ ಸೇರಿಸ್ಕೊಳ್ತೀನಿ. ಸೊ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಎಣ್ಣೆಲೆ ಬೇಯಿಂದಾದಮೇಲೆ ಸೊ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಗಳನ್ನೆಲ್ಲ ನಾವು ಸೇರಿಸ್ಕೊಳ್ಳೋಣ. ಸೊ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದ್ರ ಮೇಲ್ಗಡೆ ಖಾರದ ಪುಡಿ ಮತ್ತು ನಾನು ಅದ್ರ ಜೊತೆಗೆ ಧನಿಯಾ ಪುಡಿನೂ 1 ಟೀ ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಳ್ತೀನಿ. ಜಾಸ್ತಿ ಇದಕ್ಕೇನು ಸ್ಪೈಸಸ್ಗಳು ಬೇಡ, ಆಲ್ರೆಡಿ ಹಾಕಿರೋದ್ರಿಂದ. ಸೊ ಇದನ್ನು ಕಲಿಸ್ಕೊಂಡಾದ್ಮೇಲೆ ನಾನೇನು ಮಸಾಲೆ ರುಬ್ಕೊಂಡಿದ್ನೋ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಆದರೆ ಸಾಕು, ಜಾಸ್ತಿ ಏನು ಬೇಡ, ತರಕಾರಿ ಅಲ್ವಾ, ಬೇಗ ಬೆಂದೋಗುತ್ತೆ. ಜೊತೆಗೆ ಚಪಾತಿನೂ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಚಪಾತಿ ಜೊತೆ ಬಿಸಿ ಕುರ್ಮಾನು ರೆಡಿಯಾಗಿದೆ. ಸೊ ಏನೇ ಬಿಸಿ ಇದ್ರೂ ನಾವು ತಿನ್ನೋದು ಸ್ವಲ್ಪ ಲೇಟೇ ಆಗುತ್ತೆ, ಯಾಕೆಂದರೆ ಫಸ್ಟು ಕೆಲಸ ಮುಗಿಸ್ಬೇಕಲ್ವ. ಹಾಗಾಗಿ ಸೊ ರೋಟಿ ಚಪಾತಿ ಎಲ್ಲ ಸ್ವಲ್ಪ ಲೇಟೇ ಆಗೋದ್ರಿಂದ ಯಾವಾಗಲೂ ನಮ್ಮ ಬ್ರೇಕ್ಫಾಸ್ಟು ಲೇಟೇ ಆಗುತ್ತೆ. ಈಗ ತಂದಿರೋ ತರಕಾರಿಗಳೆಲ್ಲ ಮೊದಲು ಜೋಡಿಸ್ಕೋಬೇಕು, ಇಲ್ಲ ಅಂದರೆ ಬಿಸಿಲಿಗೆ ಬೇಗನೆ ಬಾಡೋಗುತ್ತೆ ಸೊಪ್ಪುಗಳೆಲ್ಲ. ಹಾಗಾಗಿ ಮೊದಲಿಗೆ ನಾನು ಒಂದು ಬಾಕ್ಸಲ್ಲಿ ನಾನು ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಬಾಕ್ಸ್ ಬಂದು ಮೀಶೋದಲ್ಲಿ ನಾನು ತೊಗೊಂಡಿದ್ದು. ತುಂಬಾ ಸ್ಪೇಸ್ ಸೇವಿಂಗ್ ಆಗಿರುವ ಬಾಕ್ಸ್ ಇದು. ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೂ ತುಂಬಾ ಜಾಗ ಉಳಿಯುತ್ತೆ ಫ್ರಿಡ್ಜಲ್ಲಿ. ಹಾಗಾಗಿ ನಾನು ಈ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಏನಾದರೂ ಯೂಸ್ ಮಾಡಿಕೊಂಡು ನಾವು ಈ ಥರ ತರಕಾರಿಗಳನ್ನ ಹಾಕಿಟ್ಟು ಬೇಗನೆ ಕೊಳೆಯಲ್ಲ. ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಈ ಥರ ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗಿ ಯೂಸ್ ಮಾಡ್ಬೋದು ಫ್ರೆಶ್ ಆಗೇ. ನಾನು ಪ್ರತಿಯೊಂದು ಇದೇ ರೀತಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ತುಂಬ ಯೂಸ್ಫುಲ್ ಆಗ್ತಾಯಿದೆ ನನಗೆ. ಈ ಬಾಕ್ಸು ಆಫರ್ ಇರಬೇಕಾದ್ರೆ ತೊಗೊಂಡಿದ್ದು. ನಾನು ನನ್ನ ಫ್ರೆಂಡು ಇಬ್ಬರು ತೊಗೊಂಡಿದ್ವಿ. 6 ಬರುತ್ತೆ ಇದು ಪೇರು, ಬಟ್ ನನಗೆ 3 ಸಾಕು ಅಂತ ಹೇಳಿ ನಾನು ನನ್ನ ಫ್ರೆಂಡು ಇಬ್ಬರು ಆಫರ್ ಪ್ರೈಸಲ್ಲಿದ್ದಾಗ ತೊಗೊಂಡಿದ್ದು. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ಕ್ಲೀನ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ನಾನು ತೆಗೆದು ನೀಟಾಗಿ ಜೋಡಿಸ್ಕೊತೀನಿ ಫ್ರಿಜ್ಜಲ್ಲಿ. ಇದು ತೊಗೊಂಡಿದ ಮೇಲೆ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಮುಂಚೆಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳಿಗೆಲ್ಲ ಹಾಕಿರ್ತಾ ಇದ್ದೆ, ದೊಡ್ಡ ಬಾಕ್ಸ್ಗಳಲ್ಲಿ ಅದನ್ನು ದೊಡ್ತಾ ಇದ್ದೆ. ಬೇರೆ ಐಟಮ್ಸ್ಗಳೆಲ್ಲ ಇಡೋದಕ್ಕೆ ನನಗೆ ಸ್ಪೇಸು
ಸಾಲ್ತಿರಲಿಲ್ಲ. ಬಟ್ ಇದು ನನಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಈಗ ಕ್ಲೀನ್ ಮಾಡ್ಕೊಂಡಿರೋ ಅದನ್ನೆಲ್ಲ ತೆಗೆದು ನಾನು ನೀಟಾಗಿ ಜೋಡಿಸ್ಕೊಂಡು ಇರೋದ್ರಿಂದ ನಾನು ಏನೇ ಕೆಲಸ ಮಾಡಿದ್ರೂ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರುತ್ತೆ. ಹಂಗಾಗಿ ಒಂದ್ಸಲ ನಾನು ಒರೆಸ್ಕೊಂಡು ನೀಟಾಗಿ ಒಂದ್ಸಲ ಮಕ್ಕಳಿಗೆ ರಜೆ ಇದ್ದು ಮನೆಯಲ್ಲಿದ್ದರೆ ಅವಾಗವಾಗ ಏನಾದರೂ ಬೇಕು ಅಂತ ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ. ಅವರು ಸ್ಕೂಲಿಗೆ ಹೋದಾಗ ಸಂಜೆ ಒನ್ಸ್ ಮಾತ್ರನೇ ನಾವು ಸ್ನ್ಯಾಕ್ಸ್ ಮಾಡಿಕೊಡಂಗಿರುತ್ತೆ. ಬಟ್ ಮನೇಲಿ ಇದ್ದಾಗ ಮಾತ್ರ ಆಟಾಡ್ತಾ ಇರೋ ಕಾರಣ ಅವರು ಯಾವಾಗಲೂ 5 ನಿಮಿಷಕ್ಕೂ ಏನಾದರೂ ತಿನ್ನಬೇಕು ಅಂತ ಕೇಳ್ತಿರ್ತಾರೆ. ಮನೆಯಲ್ಲಿ ಜಾಮೂನ್ ಮಾಡಿಕೊಡೋಣ ಅಂತ ಹೇಳಿ ಜಾಮೂನ್ ಮಾಡ್ತಿದ್ದೀನಿ. ಇದು ಬಂದು 20 ರೂಪಾಯಿ ಪ್ಯಾಕೆಟು. ಇದರಲ್ಲಿ ನಾನು ಒಂದು 22 ಜಾಮೂನ್ ಅಂತೂ ಮಾಡ್ತೀನಿ. ಹೇಗೆ ಅಂತ ಕೇಳ್ತೀರಾ, ಇದ್ರ ಜೊತೆ ನಾನು ಅಂಗನವಾಡಿಯಲ್ಲಿ ಕೊಟ್ಟಿರೋ ಹಾಲಿನ ಪೌಡ್ರ್ ಹಾಕ್ತೀನಿ. ಯಾವುದಾದ್ರೇ ಆಗಿರ್ಬೋದು, ನೀವು ಅಂಗಡಿಯಲ್ಲಿ ತೊಗೊಂಡಿದ್ದಾದರೂ ಆಗಿರ್ಬೋದು, ಅದು ಯೂಸ್ ಮಾಡಿಕೊಂಡು ನೀವು ಜಾಮೂನನ್ನು ಮಾಡ್ಬೋದು. ಇದಕ್ಕೆ ನೀವು ಬೇರೆ ರೀತಿ ನೀವು ಜಾಮೂನ್ ಮಾಡಬೇಕಾದ್ರೆ ಹಾಲನ್ನು ನೀವು ಸೇರಿಸ್ಕೊತೀರ. ಬಟ್ ನಾನು ಇದಕ್ಕೆ ಬರೀ ನೀರನ್ನೇ ಸೇರಿಸ್ಕೊಂಡು ನಾನು ಇದನ್ನು ಕಲಿಸ್ಕೊತೀನಿ. ಇದರಲ್ಲಿ ಒಂದು 22 ಜಾಮೂನ್ ಅಂತೂ ಹಾಗೆ ಆಗುತ್ತೆ. ಬಟ್ ನೀವು ಅದನ್ನು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಒಡೆಯುತ್ತೆ, ಅದು ಜಾಮೂನು ಒಡೆದಂಗೆ ಆಗುತ್ತೆ. ನೀವು ಅದಕ್ಕೆ ಸ್ವಲ್ಪ ಏನಾದರೆ ತುಪ್ಪ ಕೈಗೆ ಸವರ್ಕೊಂಡು ನೀವು ಅದನ್ನು ಉಂಡೆ ಮಾಡ್ಕೊಬೋದು. ಅದರ್ವೈಸ್ ಎಲ್ಲದನ್ನು ನೀಟಾಗೆ ಬರುತ್ತೆ. ಟೇಸ್ಟು ಪ್ರತಿಯೊಂದೊಂದು ಸೇಮ್ ಜಾಮೂನ್ ಥರನೇ ಇರುತ್ತೆ. ಯಾವುದೇ ರೀತಿ ಚೇಂಜಸ್ ನಿಮಗಿರೋದಿಲ್ಲ. ಸೊ ಈಗ ನಾನೊಂದು ಪ್ಯಾನಿಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ. ನೋಡ್ತಾ ಇರ್ಬೋದು, ನನಗೆ ಒಂದು 22 ಜಾಮೂನ್ ಅಂತೂ ಅಲ್ಲಾಗಿದೆ. ಪಕ್ಕನೇ ನಾನು ಪಾತ್ರೆ ಇಟ್ಕೊಂಡು ಸಕ್ಕರೆ ಪಾಕನ ನಾನು ತಗೊಳ್ತಾ ಇದ್ದೀನಿ. ಜಾಸ್ತಿ ಯಾರು ಜಾಮೂನ್ ಸಿರಮ್ನ ತಿನ್ನಲ್ಲ ಮನೇಲಿ, ಹಾಗಾಗಿ ಸ್ವಲ್ಪನೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆನೂ ಪಕ್ಕದಲ್ಲಿ ಕಾದಿದೆ. ಈಗ ಒಂದೊಂದೇ ಜಾಮೂನನ್ನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಯಾವುದೇ ರೀತಿ ಅದನ್ನು ಒಡೆಯಲ್ಲ, ಚೆನ್ನಾಗೇ ಬರುತ್ತೆ. ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಬೆಂದಾದಮೇಲೆ ಅದು ಮೆರೂನ್ ಕಲರಲ್ಲಿ ಈ ರೀತಿ ಬಂದಿರುತ್ತೆ. ಇದನ್ನು ನಾವು ಸಿರಮ್ಗೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಆದರೆ ಫುಲ್ಲು ಸಿರಮ್ ಹೀರ್ಕೊಂಡಿರುತ್ತೆ ಜಾಮೂನು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.